ಯಾರಿಗೆ ಕೊಟ್ಟು ಹಾಕ್ತಿದ್ರಿ? ಚರಂತಿ ಮಟ್ಟಿಗೆ ಹಾಕ್ತಾರೆ. ಇದಕ್ಕೆ ಕೈಗೆ ಹಾಕ್ತೀವ್ರಿ ನಾವು. ಯಾರ ನಿಂತಾರ ನಮ್ಗೆ ಗೊತ್ತಿಲ್ರಿ, ನಾವು ಮಾತ್ರ ಕೈಗೆ 2,000 ರೂಪಾಯಿ ಸಿದ್ದರಾಮಯ್ಯ ಹಾಕಾಕತ್ತಾನ. ಅದ ಬಿಜೆಪಿ ಸರ್ಕಾರ ಪಾಡಿದ್ದೇನ. ಯಾರಿಗೆ ಕೊಟ್ಟು ಹಾಕ್ತೀರಿ? ಚರಂತಿ ಮಾಡಿ ಯಾಕೆ? ಕರೆಕ್ಟ್ ಐದು ನೋಡ್ರಿ ಹುಡುಗ ಏನು ಹೇಳಿದ್ರು? ಹಿಂದೂ ಅಂತೇಳಿ ನಾವು ಸಿದ್ದರಾಮಯ್ಯ ನಾವು ಕಾಂಗ್ರೆಸ್ದಾರ. ಅಚ್ಚಾ ಈ ಒಂದು ಕತ್ತಿನಿಂದರಲ್ಲಿ ಕಾಂಗ್ರೆಸ್ಗೆ ಹಾಕ್ತೀವಿ. BH ಪೂಜಾರಿ ಅವರು ಎಲೆಕ್ಷನ್ ನಿಂತಾಗ 4 BJP ಎಲೆಕ್ಷನ್ ಮಾಡೀವಿ ನಾವು. ಚರಂತಿ ಮಟ್ಟಾರ ರೋಡ್ ಗಿಡ್ ಸಿಸ್ಟಮ್ ಮಾಡ್ಯಾರ್ರಿ, ಮಂದಿಗೆ ಒಳ್ಳೇದು ಕೆಲಸ ಮಾಡ್ಯಾರ್ರಿ ಅವರು. ಉಮೇಶಪ್ಪ ಸಾವ್ಕಾರ ಹಾಕ್ತೀರಿ. ಯಾರು ನಿಂತರ ಹಾಕಂಗಿಲ್ಲ, ಬಿಜೆಪಿ ನಿಂತಾರ್ರಿ, ಹಾಕಂಗಿಲ್ಲ ಅವ್ರಿಗೆ. ನಾವು ಮಾತ್ರ ಸಿದ್ದರಾಮಯ್ಯ ಪಕ್ಷದವರು. ಮತ್ತೆ ನೀವು ಹೆಚ್ಚಿಗೆ ಕೇಳಬೇಡ್ರಿ, ಹೋಗ್ಬಿಡ್ರಿ. ಹೌದ್ರಿ? ನಾವು ಹೋಗ ನೀವು ಹೋಗ ಅಲ್ಲಿ ನಾವು ಸಿದ್ದರಾಮಯ್ಯಗೆ ಹಾಕಾರ ಹೋಟು. ಹೌದ್ರಿ? ಪಕ್ಕ ಪಕ್ಕ ಇಲ್ಲಿ ಯಾರು ನಿಂತಾರ ಅವ್ರಿಗೆ ಹಾಕಂಗಿಲ್ಲ ನೀವು? ಇಲ್ಲ ಇಲ್ಲ ಇಲ್ಲ. ಯಾಕೆ ಸಿದ್ದರಾಮಯ್ಯ ಹಾಕಬೇಕು? ಅವರು ಒಳ್ಳೆ ಕೆಲಸ ಮಾಡ್ರಿ ನಮಗೆ. ಏನು ಕೆಲಸ ಮಾಡೋಣ? ನಾ ಏನು ಹೇಳ್ರಿ, ನಮ್ಗೆ ಅವಾಗ ಹಾಕ್ತೇವೆ. ನಾವು ಸಿದ್ದರಾಮಯ್ಯ ನಾವು ಕಾಂಗ್ರೆಸ್ದಾರ. ಅಚ್ಚಾ ಅಚ್ಚಾ. ಈ ಒಂದು ಕತ್ತಿನಿಂದರಲ್ಲಿ ಕಾಂಗ್ರೆಸ್ಗೆ ಹಾಕ್ತೇವೆ. ಹಿಂದಕ್ಕೆ ಅವ್ರ ಅಪ್ಪಾರ ಜೋಡಿ ಅವರು ಕೈ ಜೋಡಿಸಿ ಒಂದು ಕೆಲಸವನ್ನು ತಾವು ಮಾಡ್ಯಾರ. ಅವ್ರ ಅಪ್ಪಾರ ವಯಸ್ಸಾಗಿದ್ರು ತಮ್ಮ ಹಳ್ಳಿ ಜನರಲ್ಲಿ ಗ್ರಾಮೀಣ ಭಾಗದಲ್ಲಿ ಎಲ್ಲ ಅವರೇ ನಿಂತು ತಾವು ಮಾಡ್ತಿದ್ರು. ಹಿಂಗಾಗಿ ಚಂದ ಅದಾರ. ಮತ್ತೆ ಇಲ್ಲಿ ಭಾಳ ನೋಡ ಓಡಾಡೋಂತಾವಲ್ಲ. ಇಲ್ಲಿ ನೋಡ ಅಂದ್ರೆ ಇಲ್ಲಿ ಇದು ಐತ್ರಿ, ಮುಳುಗಡೆ ಆಗತ್ತೆ ಸಮಸ್ಯೆ ಐತಿ. ಅದು ಒಂದೇ ಸಮಸ್ಯೆ, ಮತ್ತೆ ಬೇರೆ ಏನೂ ಇಲ್ಲ. ಕೆಲಸ ಮಾಡಾರ ಅಂತೀರಿ, ಮುಳುಗಡೆ ಸಮಸ್ಯೆ ಅಂತಿದ್ರಿ. ಮುಳುಗಡೆ ಸಮಸ್ಯೆ ನೀರು ಬಂದು ಹೋಗಿದ್ರು ಸರ್. 1920 ನೀರು ನಿಂತಿರ್ತಾವೆ. ಅದೊಂದೇ ಸಮಸ್ಯೆ, ಬೇರೆ ಏನಿಲ್ಲ. ಮತ್ತೆ ಆಮೇಲೆ ನೀರು ಖುಲ್ಲಾದ್ಮೇಲೆ ನೀರು ಖುಲ್ಲಾದ್ರೂ ನೋಡ ಬರ್ತಾವ ಇಲ್ಲಿ, ನಳ ಬರ್ತಾವೆ. ಮತ್ತೆ ಇಲ್ಲಿ ಚುನಾವಣೆ ನಡೆದಾಗುಂತೈತಿ. ಏನ್ ಮಾಡ್ಬೇಕ್ರಿ? ಬರ್ತೀವ್ರಿ ಬರ್ತೀವ್ರಿ. ಎಲ್ಲಿ ಹೋಗ್ತೀರಿ ಮನೆ ಕೆಲ್ಸಕ್ಕೆ ನೀವು? ಅಲ್ಲೇ ರೀ ನಮ್ಮ ಮನೆ ಅಂತೇಳ್ರಿ. ಹೌದಾ? ಎಲೆಕ್ಷನ್ ಓಟ್ ಹಾಕಕ್ಕೆ ಬರ್ತೀರಲ್ಲ? ಬರ್ತೀವ್ರಿ. ಎಲ್ಲಿ ಓಟ್ ನಿಮ್ದು? ಅಲ್ಲೇ ರೀ ನಮ್ಮ ಮನ್ಯಾಗ. ಓಣ್ಯಾಗ ಓಟ್ ಐತೆ? ಹಾ, ಸ್ಕೂಲ್ನಾಗ 3ನೇ ನಂಬರ್ ಸಾಲಿರಿ ಅಲ್ಲೇ. ಅಲ್ಲೇ. ಮತ್ತೆ ಯಾರಿಗೆ ಓಟ್ ಹಾಕಿರಿ? ನಮ್ಮ ಮನ್ಸಿಗೆ ಯಾವ್ದು ಬರ್ತೈತ್ರಿ ಅದು ಹಾಕ್ತೀವ್ರಿ. ಇಬ್ಬರದು 50-50 ಐತೆ ನೋಡ್ರಿ. ಹೌದ್ರಾ? ಯಾಕೆ 50-50 ಯಾಕಂದ್ರೆ ಇದು? ಸಮೀಕ್ಷೆ ನೋಡ್ರಲ್ಲ ಎಲ್ಲಾರ್ದು ಹಂಗೆ ನಮ್ಗೆ ಹಂಗೆ ಕಾಣಾಕತೈತ್ರಿ. ಇಬ್ಬರದು ಐತಿ. ಈಗ ಸದ್ಯ ಇದೇ ಗೌರ್ಮೆಂಟ್ ಐತಿ. ಕಾಂಗ್ರೆಸ್ ಬರ್ಬೇಕು ಚಲೋ ರೀ, ಎಲ್ಲ ಡೆವಲಪ್ಮೆಂಟ್ ಆಗ್ತೈತಿ. ಇನ್ನೂ 2 ವರ್ಷ ಪರವಾಗಿಲ್ಲ, ಕಾಂಗ್ರೆಸ್ ಬಂದ್ರೆ ಒಳ್ಳೇದು. ಇಲ್ಲ ಐತಲ್ರಿ, 9ನೇ ತಾರೀಕಿಗೆ ಎಲೆಕ್ಷನ್ ಐತಲ್ಲ. ಹೌದ್ರಾ? ಹಾಂ, ವೋಟಿಂಗ್ ಐತಲ್ಲ. ಓಟ್ ಹಾಕ್ತಿದ್ದೀರಿ ನೀವು? ಹಾಂ, ಹಾಕ್ತಲ್ರಿ. ಎಷ್ಟು ಸಲ ಓಟ್ ಹಾಕಿರಿ ನೀವು? ಈಗ ನಮ್ದು ಏಜಿಗೆ 64 ರೀ. ಲೆಕ್ಕ ಹಾಕ್ರಿ ಎಷ್ಟು ಸಲ ಆಗ್ತದೆ ನೋಡ್ರಿ. MP ಎಷ್ಟು MP ಆಗ್ಯಾವ, ಎಷ್ಟು MLA ಆಗ್ಯಾವ. ಹೌದ್ರಾ? ಹಾಂ, ನಿಮ್ಮ ಓಟ್ 18ರಿಂದ ಸ್ಟಾರ್ಟ್ ಮಾಡಿರಿ? 18 ಸ್ಟಾರ್ಟ್ ಮಾಡಿ? 18. ಹೌದ್ರಾ? ಹಾಂ, ಫಸ್ಟ್ ಓಟ್ ಹಾಕಿರಿ? 18ಕ್ಕೆ ಓಟ್ ಹಾಕಿರಿ? ಹಾಂ, 18ಕ್ಕೆ ಸ್ಟಾರ್ಟಿಂಗ್ ಇದೆ ನಮ್ದು. ಹೌದ್ರಾ? ಹಾಂ, ಓಕೆ. ಸೊ ಎಷ್ಟು ದಿನ ಯಾರಿಗೆ ಓಟ್ ಹಾಕಿದ್ರಿ? ಈಗ ಯಾರಿಗೆ ಓಟ್ ಹಾಕಿರಿ? ನಾವು ಪ್ರತಿ ಸಲ ಕಾಂಗ್ರೆಸ್ಸಿಗೆ ಹಾಕ್ತೀರಿ. ಯಾಕ್ರಿ ಒಂದ್ಸಲ ಚೇಂಜ್ ಮಾಡಬಾರ್ದು? ಚೇಂಜ್ ಮಾಡ್ಬೇಕ್ರಿ, ಆದ್ರೆ ನಮಗೆ ಬೈತಾರ, ಅದ್ರ ಸಂಬಂಧ ಚೇಂಜ್ ಮಾಡಂಗಿಲ್ಲ ನಾವು. ಮುಸಲ್ಮಾನ್ರು ಹಿಂಗೆ ಇದು ಮಾಡಿ ಹೇಳ್ತಾರೆ. ಅವ್ರದ್ದು ಮಸೂದಿಗೆ ಕೀಲಿ ಆಗಬೇಕು, ಇವ್ರಿಗೆ ದೇಶ ಬಿಟ್ಟು ಓಡಿಸ್ಬೇಕು. ಯಾರ ಕೈಯಿಂದ ಸಾಧ್ಯ ಆಗೈತೆ ಹೇಳ್ರಿ ನಮಗೆ ದೇಶ ಬಿಟ್ಟು ಕಳಿಸೋದು? ಹಾಂ, ಎಲ್ಲ ಜನಪ್ರತಿನಿಧಿ ಇದು ಇಂಥ ಮಾತನಾಡ್ತಾರೆ. ಹಾಂ, ಅದಕ್ಕೆ ಬಿಜೆಪಿ ಓಟ್ ಆಗಂಗಿಲ್ಲ? ಹಾಂ, ಅದೇ ಸಂಬಂಧ ರೀ. ಇಲ್ಲ ಅಂದ್ರೆ ಬಿಜೆಪಿಗೆ ಕೊಡ್ತೀವಿ. ಹಾಂ, BH ಪೂಜಾರಿ ಅವರು ಎಲೆಕ್ಷನ್ ನಿಂತಾಗ 4 BJP ಎಲೆಕ್ಷನ್ ಮಾಡೀವಿ ನಾವು. BH ಪೂಜಾರಿ ಅವ್ರು ಕೇಳಿ ಹೋಗಿ, ವಿಧಾನ ಪರಿಷತ್ ಸದಸ್ಯರಲ್ಲ. ಈಗ ಬೆಳಗ್ಗೆ ಮನೆಗೆ ಬಂದಿದ್ರು, ನಮ್ಮ ಮನೆಗೆ ಅವರು ಭೇಟಿ ಆದರು. ಹೇಳಿದ್ರು ಆರಾಮದಿಲ್ಲಪ್ಪ, ಆರಾಮದಿಲ್ಲ ಅಂತ ಹೇಳಿ. ಅವ್ರ ಕೆಲಸಕ್ಕೆ ನೀವು ಕೆಲಸ ಮಾಡಿ? 3 ವರ್ಷ 3 ಸಲ ಅವರು ಏನು ಚುನಾವಣೆ ಗೆದ್ದು ಬಂದ್ರಲ್ಲ, ಅವ್ರ ಹಿಂದೆ ಇದ್ದೀವಿ ನಾವು BJP ಒಳಗೆ. ವ್ಯಾಪಾರ ವ್ಯವಹಾರ ಎಲ್ಲ ಹೆಂಗಿದೆ? ಏನು ವ್ಯಾಪಾರ ರೀ, ಬಾಲ್ಕೋಟೆ ಎಲ್ಲ ಹೋಗ್ಬಿಟ್ಟೈತೆ, ಏನೋ ವ್ಯಾಪಾರ ಉಳಿದಿಲ್ಲ. ಹಾಂ, ಬಾಗಲಕೋಟೆ ಹೆಂಗೆ ಹೋಗೈತೆ ಅಂತೀರಿ? ಏನು ರೀ, ವ್ಯಾಪಾರದ್ದು ಆ ಕಡೆ ಒಂದು ಮಾರ್ಕೆಟ್, ಈ ಕಡೆ ಒಂದು ಮಾರ್ಕೆಟ್, ಎಲ್ಲ ಕಡೆ ಮಾರ್ಕೆಟ್ ಆಗಿ. ವಿದ್ಯಾಗಿರಿ ಒಂದು ಮಾರ್ಕೆಟ್ ಆಗೈತೆ ರೀ. ಹಾಂ, ಎಲ್ಲ ಕಡೆ ಮಾರ್ಕೆಟ್ ಆಗಿ ಇಲ್ಲಿ ಏನೂ ಉಳಿದಿಲ್ಲ ರೀ. ಸುಮ್ಮ ಯಾವಾರ ಒಂದು ಶುಕ್ರವಾರ, ಶನಿವಾರ, ಮಂಗಳವಾರ ಇಟ್ಟು ಆಗತ್ತೆ. ಮತ್ತು ಉಳಿದ ದಿವಸ ವ್ಯಾಪಾರ ಇಲ್ಲ ರೀ. ಓಕೆ. ಸೊ ಇಲ್ಲಿ ಎಲೆಕ್ಷನ್ ಹೆಂಗೆ ನಡ್ದೈತಿ? ಯಾರು ಎಲೆಕ್ಷನ್ ಹೆಂಗೆ ನಡ್ದೈತಿ? ಏನು ಎಲೆಕ್ಷನ್ ರೀ, ನಾವು ಎಲ್ಲ ವ್ಯಾಪಾರಸ್ತ್ರಿ ಇದ್ರಾಗ ತಗ್ಲಿಕ್ಕೆ ಕಡಿಸ್ಕೊಳಂಗಿಲ್ಲ ರೀ ಭಾಳ. ಹೌದಾ? ಎಲ್ಲರೂ ಬೇಕಲ್ರಿ ನಮಗೆ. ಆದರೂ ಯಾರಾದರೂ ಒಬ್ಬರು MLA ಬರ್ತಾರ? ಹಾಂ, ಯಾರಾದರೂ ಒಬ್ಬರು ಬರ್ತಾರೆ, ಅಷ್ಟು ಮುಗಿಸ್ ಸಾಕು. ಎಲ್ಲರೂ ನಮ್ಮವ್ರ ರೀ. ಕಾಂಗ್ರೆಸ್ ಬಂದು ಏನು ಮಾಡಿದ್ರು ಅವರು? ಏನು ಗ್ಯಾರಂಟಿ ಅಂತಂದು ಹೆಣ್ಮಕ್ಳಿಗೆ ಇದನ್ನು ಮಾಡಿದ ಏನು ಕುಂದ್ರಕ್ಷೆ ಲಾಭ ಆಗಿಲ್ರಿ? ಕಾಲು ಅಂತ ಮರೆಯ ಹಿಂಗಾಗಿ ಎಲ್ಲಿ ಅಡ್ಡಾಡಕ್ಕೆ ತಯಾರಿಲ್ಲ. ಕಾಲು ಹಿಡ್ಕೊಂಡವು ಏನು ಹಡ್ತೀವಿ ಬಾಳೆ ನಮ್ಮದು.
ಅವನು ನಡ ಒಂದು ಕೆಲ್ಸಕ್ಕೆ 18 ಮಂದಿ ಹೋಗ್ತಾರ. ಈಗ ಗಂಡು ಮಕ್ಕಳು ನಿಂತ್ಕೊಂಡು ಕುಡ್ಕೊಂಡು ಏನು ಮಾಡ್ತೀರಿ ಎಲ್ಲ ಅಲ್ಲ 2,000 ರೂಪಾಯಿ ಕೊಟ್ಟರಲ್ಲಿ ಮನೆ ಏನು ಸರಿಯಾಗಿ ಹಾಕೇ ಇಲ್ಲವ. ಏನು ಹೇಳ್ತೀವಿ ಅವಾಗ ಹಾಕಿದ ಒಂದು 4 ತಿಂಗಳು ಗ್ಯಾಪ್ ಮಾಡೋದು ಮತ್ತು 1 ತಿಂಗಳು ಈಗ ಇಲೆಕ್ಷನ್ ಬಂದೈತಲ್ಲ ಹಾಕ್ತಾರೆ ನೋಡ್ರಿ. ಇನ್ನು ಅನುಕೂಲ ಆಕೈತಲ್ಲ. ಅಲ್ಲ ಆಗುತ್ತೆ, ಏನು ಆಗುತ್ತೆ ರೀ ಸರ ಎಲ್ಲ ಏನು ಅಕ್ಕಡಿ ಕಾಳು ಏನು ನಿಮ್ಗೆ 2,000 ರೂಪಾಯಿ ಅನುಕೂಲ ಆಗಿಲ್ಲ ನಮ್ಗೆ. ಅಲ್ಲ ಏನು ಅನುಕೂಲ ರೀ ಸರಿಯಾಗಿ ನಮ್ಮ 60 ವರ್ಷದ ಪಗಾರ ಸತ ಹಂಗಾರೆ ಬ್ಯಾಡ ಅಂತ ಬರ್ಕೊಟ್ಬಿಡ್ಬೇಕು ನೀವು. 4 ತಿಂಗಳು ಬಂದಾಗ್ಯಾವ್ರಿ. ನಿಮ್ಗೆ ಅನುಕೂಲ ಆಗಿಲ್ಲಲ್ಲ. KSRTC ಡ್ರೈವರ್ಗಳು ಪಾಕ 6 ತಿಂಗಳು ಪಗಾರ ನಿಂತಾವ. BJP ಸರ್ಕಾರ ಪಾಡೈತಿ. ಈಗ ಗ್ಯಾರಂಟಿ ಬರ್ತದಲ್ಲ, ಬ್ಯಾಡ ಅಂತ ಬರ್ಕೊಟ್ಬಿಟ್ರೆ ಹಂಗಕ್ಕ ನಾಳೆ ಎಲ್ಲರಿಗೆ ಆದಂಗೆ ಆಗೇ ಆಗತ್ತೆ ಅಲ್ಲ. ಹೌದಂತೆ ಅಲ್ಲಂತೆ. ಯಾರು ನಿಂತಾರಿಲ್ಲ ಯಾರು ನಿಂತಾರೆ ಅವ್ರು ಚರಂಡಿ ಮಾಡಿ ಹೊಳ್ಳೆ ಮಳ್ಳಿ ಅವರಲ್ಲ ಮತ್ತೆ ಯಾರು ಇಲ್ಲ. ಬಾಗಲಕೋಟೆಗೆ ಯಾರು ಬರ್ತಾರೆ ಇಂದ್ರವ್ರು. ಹೊಸ ಮಂದಿನ ಇದೆ ಇಲ್ಲಿ ಹೊಳ್ಳೆ ಮಳ್ಳಿ ಅವರ ಹೊಸ ಮಂದಿ ಇದೆ ಒಳ್ಳೆ ಅಂತಾರೆ. ಇಲೆಕ್ಷನ್ ಇಂದ ಹಾಕಿಲ್ಲ ಏನೇ ರೊಕ್ಕ ಇರ್ಬೇಕಲ್ಲ. ಒಂದ ಹೆಸರು ಹೇಳಿದ್ರಿ, ಮತ್ತೊಂದು ಹೆಸರು ಹೇಳಿಲ್ಲ ನೀವು. ಅದು ಮೇಟಿಯವ್ರು ನಮ್ದು. ನೀವು ಯಾರು ಹೆಸರೇನೋ ಅವ್ರು ಇವರು ಯಾರು ಮಲ್ಲು ಮೇಟಿಯವ್ರು ಅಜ್ಜಾರಂತೂ ಹೋದ್ರು. ಈಗ ಅವ್ರ ಮಗ ನಿಂತಾರ. ಮತ್ತು ಅವರ ಯಾರ ಆ ಕುಟುಂಬಕ್ಕೆ ಅವರು ಈ ಕುಟುಂಬಕ್ಕೆ ಇವರು ಮತ್ತು ಉಳ್ಕಿದವ್ರು ಯಾರು ಇಲ್ಲಿಂದ್ರವ್ರು ಇಲ್ಲ. ಅವ್ರು ಮಾಡಿದ್ದ ಖರೆ ಅವ್ರು ಆಗೋದು ಖರೆ. ನಿಮ್ಮ ಇಲೆಕ್ಷನ್ ಐತದಲ್ಲ? ಇಲೆಕ್ಷನ್ ಅದ ರೀ. ಯಾರೆಲ್ಲ ನಿಂತಾರ? ಉಮೇಶಪ್ಪ ಸಾವ್ಕಾರ ಹಾಕ್ತೀರಿ. ಯಾರು ನಿಂತರ ಹಾಕಂಗಿಲ್ಲ. BJP ನಿಂತಾರ್ರಿ. ಹಾಕಂಗಿಲ್ಲ ಅವ್ರಿಗೆ. ಒಳ್ಳೆ ಜನ ಅದಾರ್ರಿ. ಕೆಟ್ಟ ಜನ ಅದಾರ ಅವ್ರು. ಕೆಲಸ ಮಾಡ್ತಾರ್ರಿ. ಏನು ಮಾಡಿಲ್ರಿ. ತೋರ್ಸಿ ಏನು ಮಾಡ್ಯಾರ್ರಿ? ರಸ್ತೆ ಮಾಡ್ಯಾರ. ಎಲ್ಲಿ ಮಾಡ್ಯಾರ್ರಿ? ಯಾವ್ರಾಗ ಮಾಡ್ಯಾರ ತೋರ್ಸಿ. ಇದಕ್ಕೆ ಮಾಡ್ಯಾರ ಅಂದ್ರೆ ಇವರೆಲ್ಲರೂ ಕರ್ಕೊಂಬಂದು ಹಾಕ್ತೇನೆ ನೋಡ್ರಿ. ಪೂರಾ ಇದನ್ನ ಮಾಡ್ಯಾರ ಅಂತ ತೋರಿಸ್ತವ್ರಿಗೆ ಪೂರಾ ಬಾಲ್ಗುಡ ಕರ್ಕೊಂಬಂದು ಹಾಕಿಸ್ತಾನೆ. ಬಾಗಲ ಕಾಂಕ್ರೀಟ್ ರೋಡ್ ಅವರ ಮಾಡಿದ್ರು. ಏನು ಮಾಡ್ಯಾರಿ? ಮುತ್ಯ ಮಾಡಿದ್ದು ಇದ್ದಿದ್ದಕ್ಕೆ ತಂದು ಮಾಡ್ಯಾರ ಅವ್ರು. ಮತ್ತು ಅವ್ರ ಕಾಲದಾಗ ಏನೂ ಆಗಿಲ್ಲ ಅಂತೀರ? ಇಲ್ಲ, ಏನು ಮಾಡಿಲ್ಲ ಅವ್ರಿ. ತಾವೆಲ್ಲ ತಮ್ಮ ಗೋಪಾಲ ತುಂಬ್ಕೊಳಕತ್ತಿದ್ರು. ಮತ್ತು ಮಸೀದಿ ಮುಂದೆ ಗಲಾಟೆ ಮಾಡ್ತಾರಲ್ಲ, ಯಾರು ಇವರು ಮಾಡ್ತಾರಲ್ರಿ. ಮತ್ತು ಒಳ್ಳೇದಲ್ಲ ಅದು? ಯಾವ್ದಕ್ಕೆ ಒಳ್ಳೇದ್ರದು? ಜಗಳ ಹಚ್ಚಿ ಒಬ್ಬರಿಗೆ ಇದು ಮಾಡೋದು ಚಲೋ ಅಲ್ರದು. ಜಗಳ ಹಚ್ಚಿ ಅದು ನಾವೆಲ್ಲ ಒಂದು ಹಿಂದೂ ನಾವೆಲ್ಲ ಒಂದು ಅದಕ್ಕೆ ಹಾಕಂಗಿಲ್ಲ ಅವ್ರಿಗೆ. ಕಾಂಗ್ರೆಸ್ ಬಿಟ್ಟು ಬೇರೆ ಅದಕ್ಕೆ ಹಾಕಂಗಿಲ್ಲ. ಏನು ಮಾಡಿಲ್ಲ. ಏನು ಮಾಡಿಲ್ಲ. ಮೊದಲು ಏನು ಮಾಡಿದ್ರು? ಸಭಾಭವನ ಇಂಥವೆಲ್ಲ ಗುಡಿಗೆ ರೊಕ್ಕ ಕೊಟ್ಟಾರ. ಹಳ್ಳಿಯಲ್ಲಿ ಡಾಂಬರ್ ರಸ್ತೆನೇ ಆಗ್ಯಾವ. ಎಲ್ಲ ಥರ ಮೇಟಿಯವರಿದ್ದಾಗ ಏನು ಮಾಡಿಲ್ಲ ಅಂತೀರ? ಇದ್ದ ತ್ಯಾಪಿ ಬಿಡಿದಾಗಲ್ರಿ. ಹೇಳ್ಬೇಡ್ರಿ ನಮಗೆ. ತ್ಯಾಪಿ ಬಿಡಿದಾಗಲ್ರಿ ಅವ್ರು. ಮೇನ್ BJP ಮ್ಯಾಗ ಐತಿ, ಹೆಂಗೈತಿ ಹಂಗೆ ಕಳವು ಆದಾಗ ಸೋದಾಗ ಯಾಕೆ ವೀರಣ್ಣ ಚರಂದಿ ಮಟ್ಟಿ ಆಗಿದ್ರಿ. ಯಾಕಂದ್ರೆ ಏನು ಹೇಳಿದ್ರಿ? ಅಲ್ಲ ಮತ್ತೆ ಯಾಕಂತ ಗೊತ್ತಿರ್ಬೇಕಲ್ಲ ನಿಮ್ಗೆ. ನೀವು ಒಬ್ಬ ಜನಪ್ರತಿನಿಧಿನ ಆಯ್ಕೆ ಮಾಡ್ತೀರಿ, ವಿದ್ಯಾವಂತರಿದ್ದೀರಿ. ನಾವು ಯಾರನ್ನಾದ್ರೂ ಆಯ್ಕೆ ಮಾಡ್ತೀವಿ ಅಂದ್ರೆ ಯಾಕೆ ಅನ್ನೋದು ನಮ್ಗೆ ಗೊತ್ತಿರಬೇಕು. ಅವರು ಒಬ್ಬ ಒಳ್ಳೆ ಒಂದು ನಾಯಕ ಅದಾರ್ರಿ ಅವರು. ಒಳ್ಳೆ ಅನ್ನೋದು ಎಷ್ಟು ಒಳ್ಳೆ, ಯಾಕೆ ಒಳ್ಳೆ ಅನ್ನೋದು ಕ್ಲಿಯರ್ ಇರಬೇಕು. ಕರೆಕ್ಟ್ ಐತಿ ನೋಡ್ರಿ ಹುಡುಗ. ಏನು ಹೇಳಿದ್ರು? ಹಿಂದೂ ಅಂತೇಳಿ ಅದೊಂದೇ ಕಾರಣ ಸಾಕ? ಯುವಕರಿಗೆ ಅದೊಂದು ಸಾಕ್ರಿ. ಉದ್ಯೋಗ ಬೇಡ, ಕೆಲಸ ಬೇಡ, ವ್ಯಾಪಾರ ಬೇಡ. ನಾವಿನ್ನ ಕಲಿ ಹರಿದೀವ್ರಿ. ಕಲಿತ ಉದ್ಯೋಗ ಸಿಕ್ಕ ಕೊಡ್ತಾರ. ಅದಕ್ಕಾದ್ರೂ ವ್ಯವಸ್ಥೆ ಮಾಡಬೇಕು. ಏನು ಮಾಡಬೇಕು ವ್ಯವಸ್ಥೆ? ಮುಂದೆ ನೋಡೋಣ್ರಿ. ಮುಂದೆ ಓಕೆ. ಓಟ್ ಹಾಕಿರಿ? ಇಲ್ರಿ, ಈಗ ಹಾಕ್ಬೇಕ್ರಿ. ಇದಕ್ಕಿಂತ ಮೊದಲು ಹಾಕಿಲ್ಲ? ಇಲ್ರಿ. ಎಷ್ಟು ವರ್ಷ ನಿಮಗೆ? 20. ಅಚ್ಚಾ. ಹಾಗಾದ್ರೆ ಲಾಸ್ಟ್ ಓಟ್ ಹಾಕ್ಬೇಕಿತ್ತಲ್ಲ? ಇಲ್ರಿ, ನಮ್ಮ ಬಂದಿದ್ದು ಈ ವರ್ಷ ಮಾಡ್ಸೀನಿ ನಾವು ರೆಡಿ ಮಾಡಿಸಿ. ಅಚ್ಚಾ. ಓಕೆ. ಯಾರಿಗೆ ಓಟ್ ಹಾಕಿದ್ರಿ? ಚರಂತಿ ಮಟ್ಟಿಗೆ ಹಾಕ್ತಾರೆ. ಯಾಕದು? ಅವರೆಲ್ಲ ಅಭಿವೃದ್ಧಿ ಮಾಡ್ಯಾರ ಬಾಲ್ಕೋಟೆಗ. ಅದಕ್ಕೆ ರೀ. ಏನು ಅಭಿವೃದ್ಧಿ ಮಾಡ್ಯಾರ? ಎಲ್ಲ ರೋಡ್ ಮಾಡಿಸ್ಯಾರ. ನಮ್ಮೂರ ದೊಡ್ಡ ದವಾಖಾನೆ ಕಟ್ಸ್ಯಾರ. ಎಲ್ಲ ಮಾಡ್ಯಾರ ಅವ್ರು. ಹೊರಗಡೆ ಕೆಲಸ ಮಾಡ್ಯಾರ. ಸಿದ್ದರಾಮಯ್ಯ ಮಾಡ್ಯಾರ. ಎಲ್ಲ ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡಿ ನಾವು ಸಾಲಿ ಊರಲ್ಲಿ ಕಿಟಕಿ ಜೋತ್ ಬಿದ್ದು ಬರ್ದಾಗೈತೆ. ನಮ್ಗೆ ಏನು ಮಾಡ್ಬೇಕು ಹೇಳ್ರಿ? ನಾವು ಗಂಡು ಮಕ್ಳಿಗೆ ಏನು ಕೊಟ್ಟಾರ್ರಿ ಅವ್ರು? ಏನು ಕೊಟ್ಟಿಲ್ರಿ. ಹೆಣ್ಮಕ್ಳು ಸಿದ್ದರಾಮಯ್ಯ ಕೊಟ್ಟರು, ಗಂಡು ಮಕ್ಳು ಇದು ಕೊಡ್ತೀವಿ. ಹೌದ್ರಿ. ಅಲ್ರಿ, ನಾವು ಈ ಸಾಲಿ ಊರ್ರಿ ಏನು ಮಾಡ್ಬೇಕು ಹೇಳ್ರಿ? ನಿಮ್ಮ ಮನೆ ಹೆಣ್ಮಕ್ಳು ಇಲ್ರಿ? ಅದಾರ ಬಿಡ್ರಿ. ಹಂಗಲ್ರಿ, ಸಾಲಿ ಊರ್ರಿಗೆ ಕಿಟಕಿ ನಿಂತು ಜೋತ್ ಬಿದ್ದು ಬರ್ದಾಗೈತ್ರಿ. ಏನು ಮಾಡ್ಬೇಕು ಹೇಳ್ರಿ? ನಾವು ಸಾಲಿ ಊರು ಯಾರ ನಿಂತ ನಮ್ಗೆ ಗೊತ್ತಿಲ್ರಿ. ನಾವು ಮಾತ್ರ ಕೈಗೆ ಹಾಕಾರ ನೋಡ್ರಿ. ಯಾಕದು? ಯಾಕಂದ್ರೆ 2,000 ಕೊಟ್ಟಾರ, ಬಸ್ ಫ್ರೀ ಮಾಡ್ಯಾರ, ಮತ್ತೆಲ್ಲ ಫ್ರೀ ಮಾಡ್ಯಾರ. ಮತ್ತು ಅವ್ರ ಅನುಕೂಲ ಐತ್ರಿ, ಮತ್ತು ಮಾಡ್ಯಾರ. ನಾವು ಅದಕ್ಕೆ ಹಾಕ್ತೀವಿ. ಇಲ್ಲಿ ಮಾರ್ಕೆಟ್ ಮಂದಿ ದಿವಸ ಸಂಜೆಕಾದ್ರೆ ಮಂದಿ ಅಡ್ಡಾಡಂಗಿಲ್ಲ ರೀ. ಬೇರೆ ಹುಬ್ಳಿ, ಬಿಜಾಪುರ, ಜಮಖಂಡಿ, ಮುಧೋಳ ಎಲ್ಲ ಇಂಪ್ರೂವ್ಮೆಂಟ್ ಆಗ್ಯಾವ ಸರ್. ಬಾಗಲಕೋಟೆ ಒಟ್ಟು ಇಂಪ್ರೂವ್ಮೆಂಟ್ ಇಲ್ಲ ರೀ. ಹಿಂಗಾಗಿ ಮಾರ್ಕೆಟ್ ಪೂರಾ ಕೆಟ್ಟೈತಿ ರೀ. 4 ಮಾರ್ಕೆಟ್ ಕೊಟ್ಟಾರಿ ನವನಗರ್ನಾಗ. ಒಂದು ಮಾರ್ಕೆಟ್ ಮಾಡ್ಬೇಕು ರೀ. ಯಾವ್ರ MLA ಬರಲಿ, ಒಂದು ಮಾರ್ಕೆಟ್ ಮಾಡಿಸಿ ಡೆವಲಪ್ಮೆಂಟ್ ಮಾಡಿಸ್ಬೇಕು. ವ್ಯಾಪಾರ ಇದ್ರೆ ಎಲ್ಲ ನಡೀತೈತೆ ಸರ್, ಒಟ್ಟಿಗೆ ನಡೀತೈತಿ. ಹಿಂಗಾಗಿ ಒಂದು ಫ್ಯಾಕ್ಟ್ರಿ ಇಲ್ಲ, ಏನೂ ಇಲ್ಲ. ಹಿಂಗಾಗಿ ಏನೂ ಇಲ್ಲ. ಮತ್ತು ಅನುಕೂಲ ಇಲ್ಲ ಮಂದಿಗೆ ಬಂದ್ರೆ.
ಶೌಚಾಲಯಕ್ಕೆ ಅನುಕೂಲ ಇಲ್ಲ ಬಂದ್ರೆ ಲೇಡೀಸ್ ಏನು ರೀ 2,000 ರೂಪಾಯಿ ಸಿದ್ದರಾಮಯ್ಯ ಹಾಕಾಕತ್ತಾನ ಅವ 200 ರೂಪಾಯಿ 2,000 ರೂಪಾಯಿ ತೊಗೊಂಡು ಬಂದು ಸಂತಿ ಮಾಡ್ತಾರೆ ಬ್ಯೂಟಿ ಪಾರ್ಲರ್ ಐಟಮ್ ಒಯ್ತಾರೆ ಹೆಣ್ಮಕ್ಳು ಅದೇ 2,000 ರೂಪಾಯಿನಾಗ ಬಂದು ಫ್ರೀ ಬಸ್ನ್ಯಾಗ ಬಂದು ಒಯ್ತಾರೆ ಅದು ಒಂದು ಅನುಕೂಲ ರೀ ಮತ್ತು ಮೊದಲಿನ ಮಂದಿ ಎಲ್ಲ ಅವಶೇಷಣೆ ಕೊಟ್ಟು ನೀವು ಹವಾಯಿ ಚಪ್ಪಲಿ ಹಾಕೊಂಡು ವಿಮಾನ್ಯಾಗ ಅಡ್ಡಾಡ್ತೀರಿ ಮತ್ತೇನೈತಿ 15 ಲಕ್ಷ ಕೊಡ್ತೀನಿ ಅಂದ್ರಿ ಏನೂ ಆಗಿಲ್ಲ ರೀ ಕೆಲಸ ಬರೀ ಮಾತಾಗ್ಯಾವ ಕೆಲಸ ಏನೂ ಆಗಿಲ್ಲ ಹಿಂಗಾಗಿ ಏನೈತಿ ರೀ ಬಟ್ ಯಾವ್ದಾರ ಪಕ್ಷ ಬರಲಿ ಬಟ್ ಏನೈತಿ ರೀ ಮಾರ್ಕೆಟ್ ಡೆವಲಪ್ಮೆಂಟ್ ಮಾಡಬೇಕು